ಈ ಸ್ಟೇರಿಂಗ್ ಹಿಡಿದವ್ರಿಗೆ ಎಲ್ಲೋದ್ರು ಅನ್ನ ಸಿಕ್ಕೇ ಸಿಗುತ್ತೆ. ಸ್ಟಾರ್ಟಿಂಗು ಕ್ಲೀನರ್ 10 ರೂಪಾಯಿ ಕೊಡ್ತಾ ಇದ್ರು. 10 ರೂಪಾಯಿಂದ 10 ರೂಪಾಯಿ. ಇವಾಗೂ ಅಷ್ಟೇ ಅವಾಗೂ ಅಷ್ಟೇ ಕಷ್ಟ ಕಾಲದಲ್ಲಿ ಸಪೋರ್ಟ್ ಅಂತ ಮಾಡೋರು ಆ ವ್ಯಕ್ತಿ ನಮ್ಮನ್ನು ನೋಡ್ತಾನೆ, ನಮ್ಗೆ ಯೂಸ್ ಆಗ್ತಾನ ಅಂತ. ತಾಯಿನ ಯಾರು ನೋಡ್ಕೊಂಡವನೋ ಅವನ್ನ ಬರೀ ಕೈಯಲ್ಲಿ ಯಾವ ದೇಶತನ ಕಳ್ಸು ಅವ್ನ್ ಗೆದ್ಕೊಂಡ್ಬರ್ತಾನೆ. ಸೂಪರ್. ತಾಯಿ ಆಶೀರ್ವಾದ ಅವ್ನ ಹಿಂದೆ ಇರ್ತದೆ. ಅಮ್ಮ ತಾವು ಬೆರೀರಿ, ಮಾತಾಡಿ. ಅಮ್ಮ ತುಂಬಾ ತುಂಬಾ ಮುಖ್ಯ ಪ್ರಪಂಚದಲ್ಲೇ. ನಾವು ಎಲ್ಲನ ಇರ್ಲಿ, ಅಮ್ಮ ಒಂದ್ ಜೊತೆ ನಮ್ ಜೊತೆ ಇದ್ರೆ ಅದೇ ನಮ್ಮೂರು ಅನ್ಸ್ತದೆ. ಅದೇ ಅಮ್ಮನ್ ಬಿಟ್ಟು ಅಮೆರಿಕಾದಲ್ಲಿದ್ರು ಅಪ್ಪ ನಮ್ಮ ಅಮ್ಮನ್ ಯಾವಾಗ ನೋಡಿ 2 ದಿವಸ ಅಷ್ಟೇ ಅವೆಲ್ಲ ಕಣ್ಣಿಗೆ. ಆಮೇಲೆ ಯಾವಾಗ ನಮ್ಮ ಮನೆಗೆ ಹೋಗ್ತೀವಿ, ನಮ್ಮ ಅಮ್ಮನ್ ಯಾವಾಗ ನೋಡ್ತೀವಿ ಅನ್ಸ್ತದೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹಾಲಿನ ಮಧ್ಯಮ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗೆಳೆಯ ವಿನೋದ್. ಪರರ ಮೆಚ್ಚಿಸುವ ಚಿಂತೆಯಲ್ಲಿ ಪರಮಾತ್ಮನನ್ನು ಮರೆಯಬೇಡಿ. ಇಂದು ಬಂದ ಪ್ರೇಯಸಿಗಾಗಿ ಅಂದಿನಿಂದ ಪ್ರೀತಿ ಕೊಟ್ಟ ತಂದೆ ತಾಯಿಯ ಮರೆಯಬೇಡಿ. ಹಣದ ಹಂಬಲಿನಲ್ಲಿ ಜೀವದ ಗೆಳೆಯನನ್ನು ಮರೆಯಬೇಡಿ. ಇದೆಲ್ಲದಕ್ಕೂ ಮಿಗಿಲಾಗಿ ಅಂದು ಇಂದು ಮುಂದೆಂದಿಗೂ ನಿಮ್ಮತನವನ್ನು ಮರೆತು ನೀವು ಬದುಕಬೇಡಿ. ಸೊ ಇವತ್ತು ಒಂದು ವಸ್ತು ನಮ್ಮ ಮನೆ ಬಗ್ಲಿ ಬರುತ್ತೆ ಅಂದರೆ ಒಂದು ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆನೂ ತುಂಬ ಮುಖ್ಯ ಆಗಿರುತ್ತೆ. ಟ್ರಾನ್ಸ್ಪೋರ್ಟೇಷನ್ ಅಂದರೆ 2 ವೀಲರ್ ಆಗಿರ್ಬೋದು, 3 ವೀಲರ್ ಆಗಿರ್ಬೋದು, 4 ವೀಲರ್ ಆಗಿರ್ಬೋದು. ಅವಶ್ಯಕತೆ ತಕ್ಕಂತೆ ಒಂದು ವೆಹಿಕಲ್ ಅಂತ ಬೇಕಾಗಿರುತ್ತೆ. ಸೊ ಈ ವೆಹಿಕಲ್ ಏನು ಸುಮ್ಮನೆ ಓಡೋದಿಲ್ಲ, ಅದಕ್ಕೊಬ್ಬ ಸಾರಥಿ ಅಂದರೆ ಒಬ್ಬ ಡ್ರೈವರ್ ಬೇಕಾಗಿರ್ತಾನೆ. ಸೊ ಆ ಡ್ರೈವರ್ನ ಜೀವನ ಶೈಲಿ ಯಾವ ರೀತಿ ಇರುತ್ತೆ, ಅವ್ರು ಯಾವ ರೀತಿ ಕಷ್ಟಪಟ್ಟು ಅವ್ರ ಜೀವನ ನಡೆಸ್ತಾ ಇರ್ತಾರೆ, ಯಾರು ಹೊಸದಾಗಿ ಒಂದು ಟ್ರಕ್ ತಗೊಂಡು ಜೀವನ ಶುರು ಮಾಡ್ತೀನಿ ಅನ್ನೋರಿಗೆ ಏನು ಸಲಹೆ ಕೊಡ್ತಾರೆ, ಪ್ರತಿಯೊಂದನ್ನು ಒಬ್ಬರು ಟ್ರಕ್ ಡ್ರೈವರ್ ಇದ್ದಾರೆ, ಅವ್ರದ್ದು ಸ್ವಂತ ಗಾಡಿ ಸಮೇತ ಇದೆ. ಅವ್ರದ್ದು ಸಲಹೆ ಏನು ಇರುತ್ತೆ ಅನ್ನೋದನ್ನ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ವಿಡಿಯೋ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ. ಬನ್ನಿ ಅವ್ರನ್ನ ಪರಿಚಯ ಮಾಡ್ಕೊಡ್ತೀನಿ. ನೀವು ಪರಿಚಯ ಮಾಡ್ಕೊಡಿ ಅಣ್ಣ. ನನ್ನ ಹೆಸರು ನಂಜಪ್ಪ ಅಂತ. ನಾನು ಹೆಚ್ಚು ಕಮ್ಮಿ ಇಲ್ಲಿ 38 ವರ್ಷದಿಂದ ಇದ್ದೀನಿ ಒಂದೇ ಜಾಗದಲ್ಲಿ. ಸ್ಟಾರ್ಟಿಂಗು ಕ್ಲೀನರ್ 10 ರೂಪಾಯಿ ಕೊಡ್ತಾ ಇದ್ರು. 10 ರೂಪಾಯಿಂದ 10 ರೂಪಾಯಿ 10 ರೂಪಾಯಿ ಆದ್ಮೇಲೆ 45 ರೂಪಾಯಿ ಲೇಬರು. ಆಮೇಲೆ ಮತ್ತೆ ಡ್ರೈವರ್ ಆದೆ 80 ರೂಪಾಯಿ. ಆಮೇಲೆ ಡ್ರೈವರ್ ಆಗಿ ಇಲ್ಲೇ ಕೆಲಸ ಮಾಡ್ತಾ ಇದ್ದೆ. ಮಾಡಿ ಒಂದು ಗಾಡಿ ಹಾಕೊಂಡೆ. ಒಂದು ಗಾಡಿ ಹಾಕೊಂಡು ಮದುವೆ ಮಾಡ್ಕೊಂಡೆ. 3 ಮಕ್ಕಳಾಯ್ತು. ಇದರಲ್ಲೇ ನಾನು ಕೂಲಿ ಕೆಲಸ, ಡ್ರೈವರ್ ಕೆಲಸ ಎರಡೂ ಮಾಡ್ಕೊಂಡು ಇವಾಗ 4 ಗಾಡಿ ಮಾಡಿದ್ದೀನಿ. ಏನು ಇದಕ್ಕೆ ಕಾರಣ ಅಂದರೆ, ನಾನು ಫಸ್ಟು ಬಂದು ನನ್ನ ಗುರಿಗೆ ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ತಾ ಇದ್ದೆ. ಇದು ನನ್ನ ಗೆಲುವು ಫಸ್ಟು. ಯಾವ ಸ್ಟಾರ್ಟಿಂಗಲ್ಲಿ? ಸ್ಟಾರ್ಟಿಂಗ್ ಇವಾಗೂ ಅಷ್ಟೇ 4 ಗಂಟೆ 5 ಗಂಟೆ, ಜಾಸ್ತಿ ಅಂದರೆ 5 ಗಂಟೆಗೆ ಎದ್ದೇಳ್ತೀನಿ. ಅದು ಎಷ್ಟೊತ್ತನ ಇರಲಿ ಎದ್ಬಿಡ್ತೀನಿ. ಅದು ಖಂಡಿತ ಎಲ್ಲರಿಗೂ ಅಷ್ಟೇ. ಬೆಳಗಿನ ಜಾವ 5 ಗಂಟೆಗೆ ಎದ್ರೆ ಖಂಡಿತ ಗೆಲುವು ಸಿಗುತ್ತೆ. ಒಂದಿನ ಸಿಗುತ್ತೆ. ಆ ಥರ ನನ್ನ ಗೆಲುವು ನಾನು ಓದಿಲ್ಲ. ನನ್ ಗೆಲ್ಲೋದಕ್ಕೆ ಕಾರಣ ಅದು ಎದ್ದೇಳೋದು. ಆಮೇಲೆ ಕೆಲಸ ಯಾವ್ದು ಮಾಡೋಕ್ಕೂ ರೆಡಿ. ನಾನು ಇವಾಗ ಲಾರಿ ಮಾಡ್ಕೊಂಡು 4 ಐತೆ. ಆಳುಗಳು ಡ್ರೈವರ್ ಇಲ್ಲ ಅಂದ್ರೆ ನಾನೇ ಮಾಡ್ತೀನಿ, ನಾನೇ ಓಡಿಸ್ತೀನಿ. ಈ ಥರ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಮಕ್ಕಳು ಮರಿ ಎಲ್ಲ ಚೆನ್ನಾಗಿದ್ದಾರೆ. ನಾವು ಏನು ನಮ್ಮ ತಕ್ಕ ಮಟ್ಟಕ್ಕೆ ಸಂಪಾದನೆ ಮಾಡ್ತಾ ಇದ್ವಿ. ಸದ್ಯಕ್ಕೆ ಇವಾಗ ಸ್ವಲ್ಪ ವ್ಯಾಪಾರ ಕಡಿಮೆ ಆಗಿದೆ. ಕಡಿಮೆ ಆಗಲಿ ಜಾಸ್ತಿ ಆಗಲಿ, ಅದಕ್ಕಿಂತ ಮುಖ್ಯ ನಮ್ಮ ಗುರಿ ನಾವು ಬಿಡ್ದಂಗೆ ನಾವು ಅದನ್ನೇ ಫಾಲೋ ಮಾಡ್ತಾ ಇದ್ರೆ ಒಂದಲ್ಲ ಒಂದು ಸಿಕ್ಕೇ ಸಿಗುತ್ತೆ. ಹಾಗೆ ಆಗುತ್ತೆ. ಮಾಡ್ತಾನೆ ಇದ್ದೀರಿ. ನೀವು ಓದಿಲ್ಲ ಅಂತ ಹೇಳಿದ್ರಿ. ಆಕ್ಚುಲಿ ನೀವು ಓದಿಲ್ಲ ಅಂದ್ರೆ ಇವತ್ತು ನಿಮ್ಮನ್ನ ಓದಿರೋನೊಬ್ಬ ಬಂದು ಇಂಟರ್ವ್ಯೂ ಮಾಡ್ತಾ ಇದ್ದಾನೆ. ಅದಕ್ಕಿನ್ನೂ ಸಾಧನೆ ಬೇಕಣ್ಣ ನಿಮ್ಗೆ? ಅಲ್ಲ, ಓದು ತುಂಬಾ ಮುಖ್ಯ. ನಮ್ಮ ಮಕ್ಕಳಿಗೂ ಅದಕ್ಕೋಸ್ಕರ ಕಷ್ಟ ಬೀಳ್ತಾ ಇದ್ದೀರಿ. ನಮ್ಮ ಕಾಲಕ್ಕೆ ಓದ್ದಿರ ಸ್ವಲ್ಪ ಏನೋ ಬುದ್ಧಿವಂತಿಕೆಯಿಂದ ಬೆಳ್ಕೊಂಡಿದ್ದೀರಿ. ಮುಂದಕ್ಕೆ ಓದು ತುಂಬಾ ಮುಖ್ಯ. ಅದರಲ್ಲೂ ಯಾರನ್ನ ಓದ್ದಿರಾ ಹಂಗೆ ಹಿಂಗೆ ಇದ್ದರು ಆರಾಮಾಗಿ DL ಮಾಡ್ಕೊಂಡು ಇವಾಗ ಎಲ್ಲಾ ತರ ಬೆಂಗಳೂರಲ್ಲಿ ಸೌಲಭ್ಯ ಐತೆ. ಕಾರ್ ಓಡಿಸ್ಬೋದು, ಗಾಡಿ ಓಡಿಸ್ಬೋದು, ಯಾವ್ದನ್ನ ನೋಡ ಆ ತರ ದೋಸ್ತ್ ಓಡಿಸ್ಬೋದು. ಯಾವ್ದೋ ಒಂದು ಓಡಿಸ್ಕೊಂಡು ಹೆಂಡತಿ ಮಕ್ಳಿಗೆ ಊಟ ಹಾಕೊಂಡು ಜೀವನ ಮಕ್ಕಳನ್ನ ಓದಿಸ್ಕೊಂಡು ಬೆಳೆಸ್ಬೋದು. ಆದ್ರೆ ಈ ಸ್ಟೇರಿಂಗ್ ಹಿಡಿದವ್ರಿಗೆ ಎಲ್ಲೋದ್ರು ಅನ್ನ ಸಿಕ್ಕೇ ಸಿಗುತ್ತೆ. ಅದು ಇದೇ ನನ್ಗೆ ಲಕ್ಷ್ಮಿ. ನಾನು ಈ ಮಟ್ಟಕ್ಕೆ ಇರೋದಕ್ಕೆ ಇದೇ ಕಾರಣ. ಸೂಪರ್ ಅಣ್ಣ. ಪ್ರೆಸೆಂಟು ನಿಮ್ದು ಲೈಫ್ ಯಾವ ತರ ಇದೆಯಣ್ಣ ಇವಾಗ ಪ್ರೆಸೆಂಟ್ ಯಾವ ತರ ಇದೆ ಅಂದ್ರೆ, ನಾನು ನೆಮ್ಮದಿಯಾಗಿದ್ದೀನಿ. ಯಾಕಂದ್ರೆ 3 ಮಕ್ಕಳಿದಾವೆ, ಕೆಲಸದವ್ರು ಇದ್ದಾರೆ. ಇಲ್ಲಿ ಜಾಲಿಯಾಗಿ ಖುಷಿಯಾಗಿ ಕೆಲಸ ಮಾಡ್ತೀನಿ. ಏನೋ ಯಾವಾಗ ಟೈಮ್ ಆಗ್ಬಿಡ್ತದೋ, ಯಾವಾಗ ಮನೆ ಕಡೆ ಹೋಗ್ತಿರೋ, ಇದು ಯಾವ್ದೋ ಕಷ್ಟ ಒಂದ್ ದಿನಕ್ಕೂ ನನ್ಗೆ ಅನ್ಸಿಲ್ಲ. ಇಲ್ಲಿ ಬಂದ್ರೇನೆ ಇದ್ರ ಮೇಲೆ ಕುತ್ಕೊಂಡ್ರೆ ನನ್ನ ಮೈಂಡ್ ಫ್ರೀ ಇರ್ತದೆ.
ನನ್ಗೆ ಮನೆಗಿರೋದ್ಕಿಂತ ಈ ಡ್ಯೂಟಿ ಮೇಲೆ ಇರೋದು ತುಂಬಾ ಇಷ್ಟ. ಅಂದ್ರೆ ಇಷ್ಟ ಆಗಿರೋ ಕೆಲಸ ಮಾಡ್ತೀರಿ, ಟೈಮ್ ಹೋಗೋದು ಗೊತ್ತಾಗಲ್ಲ. ಖಂಡಿತ. ನಿಕ್ಕಿತ್ ಯಾವ್ದು ಕೆಲವು ಕೆಲ್ಸಗಳೆಲ್ಲ ಅನಿಸ್ತದೆ, ಯಾವಾಗ ಮನೆಗೆ ಹೋಗೋಣ, ಏನ್ ಮಾಡೋಣ, ಇದು ಯಾವ್ದೋ ಬೋರ್ ಹೊಡಿತದೆ, ಯಾರ ಹತ್ರನೋ ಮಾಡ್ಬೇಕು, ಯಾರೋ ಒಬ್ಬ ನನಗೆ ರೋಪ್ ಹಾಕ್ತಾನೆ, ಅಂತದೇನು ಇಲ್ಲ ಇಲ್ಲಿ. ನಾನೇ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂತೀನಿ, ಯಾರೋ ಬರೋರ್ಗೆ ಸ್ವಲ್ಪ ಕೊಡ್ತೀನಿ, ಡ್ರೈವರ್ಗೆ ಕೊಡ್ತೀನಿ, ಅವ್ರ ಹತ್ರ ಎಲ್ಲ ಸೋಷಿಯಲ್ ಆಗಿ ಫ್ರೆಂಡ್ಲಿ ಆಗಿರ್ತೀನಿ. ಯಾಕಂದ್ರೆ ಚಿಕ್ಕ ಹುಡುಗನಿಂದ ನಾನು ಇದೇ ಕಷ್ಟ ಬಿದ್ದಿರೋದಕ್ಕೆ ಎಲ್ಲರ ಹತ್ರ ಫ್ರೆಂಡ್ಶಿಪ್ ಅಲ್ಲಿ ಫ್ರೆಂಡ್ಲಿ ಆಗಿದ್ದೀನಿ. ಅದರಿಂದ ನನಗೆ ಖುಷಿ ಆಗೈತೆ, ನೆಮ್ಮದಿ ಆಗೈತೆ. ನೀವ್ ಯಾಕಂದ್ರೆ ಎಜುಕೇಶನ್ ಕಂಟಿನ್ಯೂ ಮಾಡ್ಲಿಲ್ಲ? ನಮ್ಮ ತಾಯಿ ತಂದೆ ಅವರು ಓದಿಲ್ಲ, ಅವರು ಬಡವರು, ಅವರು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾ ಇದ್ರು. ನಮ್ಮನ್ನ ನೋಡ್ಕೊಳಕ್ ಆಗ್ತಾ ಇಲ್ಲ. 5-6 ಜನ ಮಕ್ಕಳು ನಾವು. ಊಟಕ್ಕೆ ತರೋದೇ ಕಷ್ಟ ಅವಾಗ 40-50 ವರ್ಷದ ಹಿಂದೆ. ಒಬ್ಬ ದುಡಿದ್ರೆ ಅವನಿಗೆ ಮಾತ್ರ ಆಗೋದು, ಇಲ್ಲ ಅವ್ರ ಹೆಂಡತಿಗೆ ಆಗೋದು. 4-5 ಜನ ಮಕ್ಕಳಿದ್ರೆ ತುಂಬಾನೇ ಕಷ್ಟ ಆಗೋದು. ಅದಕ್ಕೋಸ್ಕರ ಅದು ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು. ಮಕ್ಕಳನ್ನ ಓದಿಸಿದ್ರು ಅಡ್ಡದಾರಿ ಅಲ್ಲಿ ಇಲ್ಲಿ ಹಿಡಿತಾರೆ. ಏನಂದ್ರೆ ನಾವ್ ಹೆಂಗೆ ನಮ್ ಕೆಲಸ ನಾವು ತೊಳೆಯೋದು, ಬೆಳೆಯೋದು, ಎತ್ತೋದು, ಗುಡ್ಸೋದು ನಾವು ಮಾಡ್ಕೊಂತ ಇದೀರೋ, ಪ್ರತಿಯೊಂದು ಮಕ್ಳಿಗೂ ಅವ್ರ ಮನೇಲಿರೋ ತಂದೆ ತಾಯಿ ಅವ್ರವ್ರ ಕೆಲಸ ಅವ್ರವ್ರೇ ಮಾಡ್ಕೊಳೋ ತರ ಮಾಡ್ಬಿಟ್ರೆ ಇನ್ನೊಂದು ಇದೇ ಬೇಡ. ಅವ್ರು ಅಂದ್ರೆ ಕಷ್ಟದಿಂದ ಬೆಳೆಸ್ಬೇಕು, ಸ್ಟಾರ್ಟಿಂಗ್ ಇಂದ ತೋರ್ಸ್ಬೇಕು. ಮಲಗಿದ್ಯಾ ನೀನೇ ಎತ್ತು, ತಿಂದ ತಗೊಂಡೋಗ್ ಚೆಲ್ಲು, ಮನೆ ನಿಂದ ನೀನ್ ಗುಡ್ಸ್ಕೊ. ಇವೆಲ್ಲ ಕೆಲವೊಂದು ಚಿಕ್ಕ ಚಿಕ್ಕದ್ ಕಲ್ಸಿದ್ರೇನೆ ಅವ್ರ ಮುಂದೆನೆ ತಗೊಂಡೋಗಿ ತಟ್ಟೆ ಇಕ್ಕೋದು, ಕೈ ತೊಳಿಯಕ್ ಇಕ್ಕೋದು, ಇವೆಲ್ಲ ಮಾಡಿದಾಗ ಅವರು ಸೋಂಬೇರಿತನ ಬಂದು ಅವ್ರ ನ್ಯಾಯ ಕೈಗೆ ಸಿಗಲ್ಲ. ಇಷ್ಟ ಬಂದಂಗ ಆಡ್ತಾರೆ. ದುಡ್ಡು ತೋರ್ಸಿದ್ರೆ ಇದ್ದಿತ್ತು ಆಡ್ತಾರೆ. ಅಣ್ಣ, ಡ್ರೈವಿಂಗ್ ಫೀಲ್ಡ್ ಮುಂಚೆ ಏನೆಲ್ಲ ಕೆಲಸ ಮಾಡ್ತಿದ್ರ? ಡ್ರೈವಿಂಗ್ ಫೀಲ್ಡ್ ಬಂದ್ರೆ ಚಿಕ್ಕ ಹುಡುಗನಲ್ಲಿ ಚಿಲ್ಲರೆ ಪಲ್ರೆ ಮಾಡೋದು, ಅದು ಯಾವ್ದು ನಮ್ಗೆ ಅಂಟಿಲ್ಲ. ಈ ಲಾರಿಗೆ ಬಂದೆ, ಕ್ಲೀನರ್ ಆದೆ. ಎಷ್ಟನೇ ವಯಸ್ಸಲ್ಲಿ ಬಂದ್ರಿ ಅಣ್ಣ ನೀವು? ನಾನು ಒಂದು 8 ವರ್ಷದಲ್ಲೇ ಬಂದೆ. 8 ವಯಸ್ಸಲ್ಲಿ? 8 ವಯಸ್ಸು ಹುಡುಗನಲ್ಲೇ. ಇಲ್ಲಿ ಬೆಂಗಳೂರಲ್ಲ? ನಮ್ಮ ತಂದೆ ತೀರೋದ್ರು, ನೆಲಮಂಗಲದಲ್ಲಿ ಇದ್ರಿ ನಾವು. ನಮ್ಮ ತಂದೆ ತೀರೋಗಿದ ತಕ್ಷಣ ನಾನು, ನಮ್ಮ ತಾಯಿ, ನಮ್ಮ ಅಕ್ಕ 3 ಜನ ಬಂದ್ರಿ. ಬಂದು ಅವಾಗಿಂದ ನಾನು ಕೆಲ್ಸಕ್ಕೆ ಸ್ಟಾರ್ಟ್ ಮಾಡಿದೆ. ಬೇರೆ ಕೆಲಸ, ಕೂಲಿ ಕೆಲಸ ಎಲ್ಲ ಮಾಡಿದೆ. ಅದ್ಯಾವುದು ಮ್ಯಾಚ್ ಆಗಿಲ್ಲ ನನಗೆ. ಈ ಲಾರಿ ಕ್ಲೀನರ್ ಆಗಿ ಬಂದೆ, ಒಂಥರ ಖುಷಿ ಇತ್ತು. ರೋಡು ಅದು ಇದು ನೋಡೋದು, ಅದು ಹಂಗೆ ನನಗೆ ರೂಢಿ ಆಗೋಯ್ತು. ನಾನು ಲಾರಿ ಕಲ್ತ್ಕೊಂಡು ಆಮೇಲೆ ಒಂದು 10 ವರ್ಷ ಗಾಡಿ ಓಡಿಸಿದೆ. 120 ರೂಪಾಯಿ ಸಂಬಳ ಗಂಟೆ ಓಡಿಸ್ದೆ. ಆಮೇಲೆ ತಗೊಂಡೆ ಗಾಡಿ. ಅಂದ್ರೆ 8ನೇ ವಯಸ್ಸಲ್ಲಿ ಡ್ರೈವಿಂಗ್ ಫೀಲ್ಡ್ಗೆ ಅಂದ್ರೆ ಕೆಲ್ಸಕ್ಕೆ ಬಂದೆ ಅಂತ ಹೇಳಿದ್ರು, ಈ ಫೀಲ್ಡ್ಗೆ. ಆ ಟೈಮಲ್ಲಿ ಎಷ್ಟು ಕಷ್ಟ ಆಯ್ತಣ್ಣ ನಿಮ್ಗೆ? ಎಷ್ಟು ಕಷ್ಟ ಅಂದ್ರೆ ಹೇಳ್ತೀನಲ್ಲ, ಬರೀ ಊಟಕ್ಕೆ ಕಷ್ಟ. ಅವಾಗ ನಮ್ಗೆ ಹೊಟ್ಟೆ ಹಸಿವು ತುಂಬಾ. ಒಂದು ಊಟ ನಾವು ಎಲ್ಲೂ ಹೋಟ್ಲುಗಳು ಜಾಸ್ತಿ ಇರ್ತಾ ಇದ್ದಿಲ್ಲ. ಯಾರು ಮೊದಲ ತರ ಇವಾಗೆಲ್ಲ ಎಲ್ಲಿ ಬೇಕಾದ್ರೆ ಅಲ್ಲಿ ಊಟ ಕೊಡ್ತಾರೆ, ದೇವಸ್ಥಾನದಲ್ಲಿ ಕೊಡ್ತಾರೆ. ಒಂದ್ ಸಿಗರೇಟ್ ತಗೊಂಬ ಅಂದ್ರೆ 20 ರೂಪಾಯಿ ಕೊಡ್ತಾರೆ. ಇವಾಗ 10 ರೂಪಾಯಿ ಆದ್ರೂ ಕೊಡ್ತಾರೆ. ಅವಾಗ 10 ಪೈಸಾ ಕೊಡೋರಿಲ್ಲ. ಈ ಸ್ಟ್ಯಾಂಡ್ ಅಲ್ಲೇ ಯಾವ ಓನರ್ ಹತ್ರ 2 ವೀಲರೇ ಇರ್ಲಿಲ್ಲ. ಅಷ್ಟು ಕಷ್ಟ. ಅವಾಗ ಅವ್ರು ಕೊಡೋದ್ರಲ್ಲೇ ತಿಂಡಿ ಅದ್ ಮಿಕ್ಸಿ ಎತ್ಕೊಂಡು ಹೋಗೋಷ್ಟೊತ್ತು. ಅದೇ ಒಬ್ಬ ಕೆಲಸ ಮಾಡಿದ್ರೆ ಇನ್ನೊಬ್ಬನ ಊಟ ಹಾಕ್ಬೋದು, ಅಷ್ಟೇ ಸಂಬಳ. 4 ಜನಕ್ಕೆ ಹಾಕಕ್ಕಾಗಲ್ಲ. ಅದ್ರಲ್ಲೂ ಡ್ರಿಂಕ್ಸ್ ಕಲ್ತಿರೋರು ಇದ್ದಿತ್ತು ಆಗಲ್ಲ. ಈ ತರ ಕಷ್ಟದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಬಂದು ಇವತ್ತು ಏನೋ ನನ್ನ ಹತ್ರನೂ ಒಂದು 5-6 ಜನ ಕೆಲಸ ಮಾಡ್ತಾರೆ. ಅವ್ರ ಹತ್ರ ಜಾಲಿ ಆಗಿದ್ದೀನಿ. ಗಾಡಿ ಓಡಿಸ್ಕೊಂಡು. ನಿಮ್ ತಂದೆಗೆ ಎಷ್ಟು ಜನ ಮಕ್ಕಳಣ್ಣ? ನಮ್ಮ ತಂದೆಗೆ ಸದ್ಯಕ್ಕೆ ಇರೋರು 3 ಜನ ಮಕ್ಕಳು. ಗಂಡ್ ಮಕ್ಳೇನ? ಇಲ್ಲ, ನಾನೊಬ್ಬ ಗಂಡ್ ಮಗ, 2 ಅಕ್ಕದಿರು, ನಮ್ಮ 3 ಮಕ್ಕಳು. ಅಂದ್ರೆ ಟೈಮಲ್ಲಿ ನೀವು ಒಬ್ಬರೇ ಮನೆ ಹ್ಯಾಂಡ್ ಓವರ್. ನಮ್ಮ ತಾಯಿ ಇದ್ರು. ನಮ್ಮ ತಾಯಿನೂ ಇವಾಗ ಹೆಚ್ಚು ಕಮ್ಮಿ ಇಷ್ಟು ವರ್ಷ, 40 ವರ್ಷ ನಮ್ಮ ತಾಯಿ ಜೊತೆನೇ ಇದ್ದೆ. ಇವಾಗ ಒಂದು 5 ವರ್ಷ ಆಯ್ತು ತೀರ್ಕೊಂಡು. ನಮ್ಮ ತಂದೆ ಸತ್ತಾಗ ನಮ್ಗೇನು ಅನ್ಸಿರ್ಲಿಲ್ಲ. ಏನೋ ಗೊತ್ತಿಲ್ಲ, ಹೋಯ್ತು ಅನ್ಕೊಂಡಿದ್ರೆ. ನಮ್ಮ ತಾಯಿ ಸತ್ ಮೇಲೆ ಗೊತ್ತಾಯ್ತು ನಾವು ಇಷ್ಟೆಲ್ಲ ಕಾಸಿದ್ದು, ಹೆಂಡತಿ ಇದ್ದು, ಮಕ್ಕಳಿದ್ದು, ಪ್ರತಿ ಒಂದು ಇದ್ದು. ಅವತ್ತು ನನ್ಗೆ ಈ ಪ್ರಪಂಚದಲ್ಲಿ ಯಾರು ಇಲ್ಲ, ಅನಾದಿ ಅನ್ನೋದು ಏನು ಅನ್ನೋದು ಗೊತ್ತಾಯ್ತು. ನಮ್ಮ ತಾಯಿ 85 ವರ್ಷ ಆದ್ರೂ ಕೂಡ ನಾನು ಏನೇ ಮಾಡಿದ್ರು ಕೂಡ ಊರೇ ನನ್ನ ಮೇಲೆ ಬಂದ್ರು ನಾನಿದ್ದೀನಿ ಅನ್ನೋ. ಇವತ್ತು ಭಯ ಆಗ್ಬಿಟ್ಟೈತೆ. ಏನೋ ಒಂದು ಸಣ್ಣ ತಪ್ಪು ಮಾಡಿದ್ರೆ ಯಾರು ಇಲ್ವೇ. ತಾಯಿ ಅನ್ನೋ ಜೀವ ತುಂಬಾ ಮುಖ್ಯ. ಸಪೋರ್ಟ್ ಅಂತ ಇಲ್ಲ. ತಾಯಿನ ಯಾರು ನೋಡ್ಕೊಂಡವನೋ ಅವನ್ನ ಬರೀ ಕೈಯಲ್ಲಿ ಯಾವ ದೇಶಕ್ಕನ ಕಳ್ಸು, ಅವ್ನ್ ಗೆದ್ಕೊಂಡ್ಬರ್ತಾನೆ. ಸೂಪರ್. ಅವ್ರ ತಾಯಿ ಆಶೀರ್ವಾದ ಅವ್ನ ಹಿಂದೆ ಇರ್ತದೆ. ನೋಡ್ಕೊಬೇಕು. ನಿನ್ಗೆ ಆಸ್ತಿ ಇರ್ಲಿ ಇದಿರ್ಲಿ, ಜೊತೆ ನೋಡ್ಕೊಳೋದಂದ್ರೆ ಅವ್ರ ಜೊತೆ ಆಟ ಆಡ್ಬೇಕು. ಹಿಂಗೆ ತಿನ್ನೋದ್ರಲ್ಲಿ, ಉಣ್ಣೋದ್ರಲ್ಲಿ, ಎಲ್ಲಾದ್ರಲ್ಲೂ ಅವ್ರ ಹತ್ರ ಹೊಂದ್ಕೊಬೇಕು. ಇವಾಗೆಲ್ಲ ತಾಯಿಗೆ ಏನ್ ಮಾಡ್ತಾರೆ, ಏನೋ ತಮ್ಮ ಇಲ್ಲಿ, ಓ ಡ್ಯಾಡಿಗೆ ಹೇಳು, ಅವ್ರಿಗೆ ಹೇಳು. ಅದೆಲ್ಲ ಸೀನೇ ಇಲ್ಲ. ಡ್ಯಾನ್ಸ್ ಮಾಡ್ತಾ ಇದ್ದೆ, ನಮ್ಮಮ್ಮ ಅನ್ನ ತಿಂದಿಲ್ಲ ಅಂತ ಡ್ಯಾನ್ಸ್ ಮಾಡೋದು, ಹಾಡು ಹೇಳೋದು, ರೇಗ್ಸೋದು, ಚುಡಾಯಿಸೋದು, ಪಲ್ಟಿ ಹೊಡಿಯೋದು. ಈ ತಾಯಿ ಜೊತೆ ಮಾಡಿ 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 ಇದು ನಿಜ ನನಗೆ ಅನ್ಸಿರೋದೆ. ಎಲ್ಲಿಗನ ಹೋಗಿ ಯಾರೋ ಒಂದ್ ಕಡೆ ಒಂದ್ ಕೆಲ್ಸಕ್ಕೆ ಹೆಲ್ಪೋ, ಒಂದು ಊಟನೋ, ಒಂದು ತಿಂಡಿನೋ, ನೀರೋ, ಕಾಡ್ಗೆ ಹೋಗು, ಅಲ್ಲೂ ಯಾರೋ ಒಬ್ರು ಹೆಲ್ಪ್ ಮಾಡ್ತಾರೆ. ಇದು ನನ್ ತಿಳ್ಕೊಳೋದೇ ಅಷ್ಟೇ. ನಮ್ಮ ತಾಯಿ ಆಶೀರ್ವಾದ. ತಂದೆ ತಾಯಿ ಕಷ್ಟ ನೋಡ್ಕೊಂಡ್ ಬೆಳಿಬೇಕು.
ತಂದೆ ತಾಯಿ ಕಷ್ಟ ನೋಡ್ಕೊಂಡ್ ಬೆಳಿಬೇಕು, ಅವ್ರ ಜೊತೆ ಬೆರಿಬೇಕು. ಹೌದು. ಎಲ್ಲೋ ಇದ್ದೀರಿ ಅಲ್ಗೂ ಏನೋ ಒಂದು ಮಾತಾಡ್ಬಿಡ್ತಾರೆ. ಇವಾಗ ನನ್ನ ಮಗಳೇನೆ ಹೇಳುತ್ತೆ, ಏನಮ್ಮ ನಾನು ಅಮ್ಮಂತ ಮಾತಾಡಲ್ಲ, ಅವ್ರ ಹತ್ರ ನಮ್ ಸೀನೇ ಇಲ್ಲ. ಒಂದ್ ದಿವಸ ಕೋಪ ಮಾಡ್ಕೊಂಡ ಮಾರನೇ ದಿವಸ ನಮ್ಮಮ್ಮನ್ ನೋಡಿಲ್ಲ ಅಂದ್ರೆ ನಮ್ಗೆ ಆಗ್ತಾನೆ ಇದಿಲ್ಲ. ಇದು ಪ್ರತಿಯೊಬ್ಬರಿಗೂ ಇರ್ಬೇಕು. ಯಾವುದೇ ನಿನ್ನ ವಯಸ್ಸು ಮಕ್ಕಳು ಅಷ್ಟೇ, ಸ್ವಲ್ಪ ಜಾಸ್ತಿ ಫ್ರೆಂಡ್ಶಿಪ್, ಫೋನ್ ತುಂಬಾ ಅಡಿಕ್ಟ್ ಆಗ್ಬಿಟ್ಟವ್ರೆ. ಹೌದು. ಇರ್ಲಿ, ಅದಕ್ಕೊಂದು ಟೈಮ್ ಇಟ್ಕೊಳ್ರಿ. ಒಂದ್ ದಿವಸಕ್ಕೆ 1 ಅವರ್ ಅಂತ ಫಿಕ್ಸ್ ಮಾಡ್ಕೊಂಡ್ರಿ. ಬೆಳಗಿನ ಸಾಯಂಕಾಲ ಗಂಟ ಮೆಟ್ಲೆಕ್ಕ ಹೋಗು ಫೋನೆ, ಗಾಡಿ ಓಡಿಸೋ ಹೋಗು ಫೋನೆ, ಕೆಳಗಿಳಿದ್ರು ಫೋನೆ. ಅದಲ್ಲ. ಹೌದು. ಅಮ್ಮ ತಾವ್ ಬೆರೀರಿ, ಮಾತಾಡ್ರಿ. ಅಮ್ಮ ತುಂಬಾ ತುಂಬಾ ಮುಖ್ಯ ಪ್ರಪಂಚದಲ್ಲೇ. ನಾವು ಎಲ್ಲನ ಇರ್ಲಿ, ಅಮ್ಮ ಒಂದ್ ಜೊತೆ ನಮ್ ಜೊತೆ ಇದ್ರೆ ಅದೇ ನಮ್ಮೂರ್ ಅನ್ಸ್ತದೆ. ಅದೇ ಅಮ್ಮನ್ ಬಿಟ್ಬಿಟ್ಟು ನೀನ್ ಅಮೆರಿಕಾದಲ್ಲಿದ್ರು, ಯಪ್ಪ ನಮ್ಮ ಅಮ್ಮನ್ ಯಾವಾಗ ನೋಡ್ 2 ದಿವಸ ಅಷ್ಟೇ ಅವೆಲ್ಲ ಕಣ್ಣಿಗೆ, ಆಮೇಲೆ ಯಾವಾಗ ನಮ್ಮ ಮನೆಗೆ ಹೋಗ್ತಿರೋ, ನಮ್ಮ ಅಮ್ಮನ್ನ ಯಾವಾಗ ನೋಡ್ತಿರೋ ಅನ್ಸ್. ಅದು ಅದನ್ನ ಯಾವಾಗೂ ನಾವ್ ಇಟ್ಕೊಬೇಕು ನಮ್ಮಮ್ಮ ಅಂತ. ಅಮ್ಮ ತುಂಬಾ ಮುಖ್ಯ. ನೀವು ಕಷ್ಟ ಕಾಲದಾಗಿದ್ದ ಯಾರು ಸಪೋರ್ಟ್ ಅಂತ ನಿಮಗೆ ಮಾಡಿದ್ರ ಅಣ್ಣ? ಕಷ್ಟ ಕಾಲದಾಗ ಇವಾಗೂ ಅಷ್ಟೇ, ಇವಾಗೂ ಅಷ್ಟೇ, ಅವಾಗೂ ಅಷ್ಟೇ. ಕಷ್ಟ ಕಾಲದಲ್ಲಿ ಸಪೋರ್ಟ್ ಅಂತ ಮಾಡೋರು, ಆ ವ್ಯಕ್ತಿ ನಮ್ಮನ್ನ ನೋಡ್ತಾನೆ, ಇವ್ನು ನಮ್ಗೆ ಯೂಸ್ ಆಗ್ತಾನ ಅಂತ. ನಾವೇನೋ ಇವಾಗ ಅವನ ಹತ್ರ ಕೆಲಸ ಮಾಡೋದು, ಒಂದು ಕೆಲ್ಸಕ್ಕೆ ಬರ್ತಾನೋ ಇಲ್ಲ ಏನೋ ಒಂದು ಮುಂದೆ ಒಂದು ಇವಾಗಿನ ಇದಕ್ಕೆ ಈ ಸರ್ಕಲ್ ಅಲ್ಲಿ ನಮ್ಗೆ ಒಂದ್ ಸ್ವಲ್ಪ ಮರ್ಯಾದೆ ಐತೆ, ಇವನಿಂದ ಏನ ಸಪೋರ್ಟ್ ಅಂತವ್ರು ಬಂದು ಹೆಲ್ಪ್ ಮಾಡ್ತಾರೆ. ಸುಮ್ನೆ ಯಾರು ಬಂದು ಹೆಲ್ಪ್ ಮಾಡೋದು. ನಮ್ಮಲ್ಲಿ ಒಂದು ಪವರ್ ಅನ್ನೋದಿರ್ಬೇಕು. ಅಂದ್ರೆ ದುಡ್ಡು ಪವರು, ಇಲ್ಲ ಜನಗಳ ಪವರು, ಇಲ್ಲ ಒಂದ್ ಕೆಲ್ಸನೋ, ಒಳ್ಳೆ ಕೆಲ್ಸನೋ, ಒಳ್ಳೆ ಮಾತು, ಇವನ್ ಕರ್ಕೊಂಡೋದ್ರೆ ಅಲ್ಲಿ ಮಾತಾಡ್ತಾನೆ, ನನ್ ಕೆಲ್ಸ ಆಗುತ್ತೆ. ಆ ತರ ನಮ್ಮಲ್ಲಿ ಇದ್ರೇನೆ ನಮ್ಗೆ ಜನ ಸಪೋರ್ಟ್. ನಮ್ಮಿಂದ ಒಬ್ರಿಗೆ ಉಪಯೋಗ ಆಗಿದ್ರೆ ಮಾತ್ರ ಜೊತೆಗಿರ್ತಾರೆ. ಖಂಡಿತ ನಿಜ. ನಮ್ಮಿಂದ ಯಾರಿಗಾನ ಉಪಯೋಗ ಆಗಂಗಿದ್ರೆ ಅವ್ರು ನಮ್ಗೆ ಸಪೋರ್ಟ್ ಮಾಡ್ತಾರೆ. ಅವ್ನ್ ನೈಸ್, ಎಷ್ಟೇ ನೈಸ್ ಮಾತಾಡಿದ್ರು ಅವ್ನ ಒಳಗಡೆ ಬೇರೆ ಇರ್ತದೆ. ಇವ್ನು ನನಗೆ ಬೇಕು ನೆಕ್ಸ್ಟ್ ಕೆಲ್ಸಕ್ಕೆ, ಇಲ್ಲಾಂದ್ರೆ ಯಾರು ಮಾಡಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕು, ನಮಗ್ ನಾವೇ ಎಲ್ಲ ಆದಷ್ಟು ಕಲ್ತು ಇಟ್ಕೊಂಡಿರ್ಬೇಕು. ಅಂದ್ರೆ ನಾವೆಲ್ಲರೂ 6ನೇ ವಯಸ್ಸಿಗೆ ಎಜುಕೇಶನ್ ಅಂತ ಸ್ಟಾರ್ಟ್ ಮಾಡಿದ್ರೆ, ನೀವು 8ನೇ ವಯಸ್ಸಿಗೆ ನೀವು ಜೀವನದ ಪಾಠನ ಕಲಿಯಕ್ಕೆ ಸ್ಟಾರ್ಟ್ ಮಾಡಿದ್ರಿ. ನನ್ ಮದುವೆ ಆಗಿದ್ದೆ 18 ವರ್ಷ. ಲವ್ ಮಾಡಿ ಮದುವೆ, ಅಕ್ಕನ ಮಗಳನ್ನೇ. ಅದು ಕೊಡಲ್ಲ ಅಂದ್ರೆ ಏನು ಕೆಲಸ ಕಾರ್ಯ ಇಲ್ಲ ಅಂತ. ಅಕ್ಕನ ಮಗಳನ್ನೇ ಮದುವೆ, 18 ವರ್ಷಕ್ಕೆ ಮದುವೆ, 19 ವರ್ಷಕ್ಕೆ ಮಗು. ಹಿಂಗೆ ಚಿಕ್ಕ ವಯಸ್ಸಿಂದಾನೇ ಎಲ್ಲ ನನಗೇನು 70-80 ವಯಸ್ಸು ಆಗ್ಬಿಡ್ತಾ, ಏನು ಇಷ್ಟೆಲ್ಲ ಮಾಡ್ಬಿಟ್ಟಿದೀನಿ ಅನ್ನೋದು. ಆತರ ಈ ನಮ್ಗೆ ಈ ಬುಕ್ ಒಂದ್ ಕೈಗೆ ಬರ್ದಿರಾ, ಈ ಕೆಲವು ಈ ಸಂಸಾರ, ಈ ಮನೆ, ಈ ತರ ಹೊರಟೋಯ್ತು ನಮ್ದು. ಇವಾಗ ಎಷ್ಟೋ ಹೆಚ್ಚು ಕಮ್ಮಿ 80-85 ವರ್ಷ ಆಗಿರೋರು ಏನನ್ನ ಒಂದ್ ಹೇಳಿದ್ರೆ ಅದ್ರನ್ನ ನಾನ್ ಮಾಡಿರ್ತೀನಿ. ಇದು ಹೇಗೆ ಅಂತಂದ್ರೆ ಅದೇ ಜೀವನ. ಆದ್ರೆ ಇವತ್ತು ಎಷ್ಟೋ ಜನ ಹೆಣ್ಣೆತ್ತಿರೋ ಪೇರೆಂಟ್ಸ್ ತನ್ನ ಮಗಳಿಗೆ ಗೌರ್ಮೆಂಟ್ ಜಾಬ್ ಇರೋನೇ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ. ಡ್ರೈವರ್ಸ್ಗೂ ರೈತರಿಗೂ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದಾರೆ, ಹೆಣ್ಣು ಕೊಡೋದಕ್ಕೆ. ಸೊ ಇದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಹೆಣ್ಣು ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಅಂದ್ರೆ, ಈಗ ನಾವು ಎಲ್ಲರೂ ಅಷ್ಟೇ ಹೆಚ್ಚು ಕಮ್ಮಿ ಒಂದೊಂದೇ ಹೆಣ್ಮಕ್ಳು ಇರೋದು. ಆ ಹೆಣ್ಮಗು ಬಂದು ತಂದೆ ಮಕ್ಕಳ ಮೇಲೆ, ಹೆಣ್ಮಗು ಮೇಲೆ ತುಂಬಾ ಆಸೆ ಐತೆ ಅವ್ರಿಗೆ. ಇವಾಗ ಬೆಂಗಳೂರಲ್ಲಿ ಆಸ್ತಿ ಮಾಡಕ್ ಸಿಕ್ಕಾಪಟ್ಟೆ ದಾರಿ ಇದೆ. ಹೌದು. ಒಂದ್ ಹಿಡ್ಕೊಂಡ್ಬಿಟ್ರಂದ್ರೆ ಅದ್ರಲ್ಲೇ ಬೆಳೆದ್ ಬಿಡ್ತಾರೆ. ಆ ಆಸ್ತಿ ಆಗ್ತಾ 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 ಹೆಣ್ಮಕ್ಳು ತುಂಬಾ ಸಲಹೆ ಕಟ್ಟಿ ಪ್ರೀತಿಯಿಂದ ತುಂಬಾ ಪ್ರೀತಿ ಬೆಳೆಸ್ಬಿಟ್ಟಿರ್ತಾರೆ. ಬೆಳೆಸ್ಬಿಟ್ಟು ಆ ಹುಡುಗಿನ ಎಲ್ಲೋ ಒಂದ್ ಕೈಗೆ ಇಕ್ಕಕ್ಕೆ ಇಷ್ಟ ಆಗಲ್ಲ. ಅದ್ರಲ್ಲಿ ಬೇರೆ ನಾವು ಚಿಕ್ಕ ಹುಡುಗರಲ್ಲೇ ಗೊತ್ತು, ನಮ್ಗೆ 25 ವರ್ಷದ ಹಿಂದೆ ಹೆಣ್ಣು ಮಕ್ಕಳೇ ಬೇಡ ಅಂತ ಇದ್ರು ಜನ. ಹೌದು, ಕರೆಕ್ಟ್. ಅದನ್ನ ಕರಗಿಸೋದು, ಇನ್ನೊಂದು ಮಾಡೋದು, ಇವೆಲ್ಲ ಮಾಡ್ತಾ ಇದ್ರು. ಆಗ ಗಂಡು ಮಕ್ಕಳೇ ಜಾಸ್ತಿ ಆದ್ರು. ಆ ಗಂಡು ಮಕ್ಕಳಿಗೆ ಇವತ್ತು ಹೆಣ್ಣು ಸಿಗ್ತಾ ಇದೆ. ಕರೆಕ್ಟ್ ಅಣ್ಣ. ಆ ಹೆಣ್ಣು ಇವಾಗ ಏನಾಗೈತೆ ಅಂದ್ರೆ ಸರ್ಕಾರ ಸಪೋರ್ಟ್ ಒಂದು, ಎರಡನೇದು ದೇವ್ರ ಸಪೋರ್ಟ್, ಮೂರನೇದು ತಂದೆ ಸಪೋರ್ಟ್. ಇಷ್ಟು ಸಪೋರ್ಟ್ ಐತೆ. ಇಷ್ಟು ಸಪೋರ್ಟ್ ಇರೋವಾಗ ಅವರು ಉಲ್ಟಾ ಗಂಡನ ಕ್ವಶನ್ ಮಾಡ್ತಾರೆ ಇವಾಗ. ಹೌದು. ಸ್ವಂತ ಮನೆ ಇದೆಯಾ, ಬಾಡಿಗೆ ಬರ್ತದ, ಏನ್ ಕೆಲಸ, ನಾವು ಬಿಸ್ನೆಸ್ ಮಾಡ್ತಾ ಇದೀನೋ, ಬಿಸ್ನೆಸ್ ಎಷ್ಟು ಬಿಸ್ನೆಸ್ ಮಾಡ್ತೀಯ, ಡೈಲಿ ಹೆಚ್ಚು ಕಮ್ಮಿ 1-1.5 ಲಕ್ಷ ಸಂಪಾದನೆ ಮಾಡ್ತೀನಿ, ತಿಂಗಳಿಗೆ 50 ಲಕ್ಷ ದುಡಿತೀನಿ ಅಂತ. ಜಾಬ್ ಇದೆಯಾ ಕೇಳ್ತಾರೆ. ಜಾಬ್, ಬಿಸ್ನೆಸ್ ಯಾವಾಗ ಬೇಕಾದ್ರೆ ಬಿದ್ದೋಗ್ಬೋದು, ಏನ್ ಬೇಕಾದ್ರೆ ಆಗ್ಬೋದು, ಜಾಬ್ ಇದೆಯಾ ಅಂತ ಅವ್ರು ಉಲ್ಟಾ ಕ್ವಶನ್ ಮಾಡ್ತಾವೆ. ಅದೊಂದ್ ಕಡೆ ಖುಷಿ ಆಗುತ್ತೆ ನಮ್ಗೆ. ಇನ್ನೊಂದ್ ಕಡೆ ಎಷ್ಟೋ ಜನ ಗಂಡು ಹುಡುಗರು ಮದುವೆನೇ ಆಗಿದೆ. ಹೌದು, ಹಂಗೆ ಇದಾರೆ. ಅದರಲ್ಲೂ ರೈತರು ಡ್ರೈವರ್ಸ್ ತುಂಬಾ ಬರ್ತಾರೆ ಅದರಲ್ಲಿ. ಹೌದು, ಡ್ರೈವರ್ಗಂದ್ರೆ ಎಣ್ಣೆ ಕೊಡ್ತಾರೆ. ಯಾಕಂದ್ರೆ ಅವಾಗಿನ ಇದಕ್ಕೆ ಡ್ರೈವರ್ಗಳು ಸ್ವಲ್ಪ ರಫ್ ಆಗಿರೋರು, ಈ ಹೆಣ್ಮಕ್ಳು ಚುಡಾಯಿಸೋದು ಇಂಥದೆಲ್ಲ ಅವ್ರಿಗೆ ಮಾರ್ಕ್ ಬಿದ್ಬಿಟ್ಟೈತೆ. ಅದು ಇವಾಗ ನೀನ್ ಒಳ್ಳೇನಂದ್ರು ಕೇಳಲ್ಲ, ಕೆಟ್ಟವನಂದ್ರು ಕೇಳಲ್ಲ. ಏನು ಎಲ್ಲಾರ್ಗೂ ಅಷ್ಟೇ ಖಂಡಿತ ಆಗುತ್ತೆ. ಎಲ್ಲಾರು ಕಾಯ್ಬೇಕು. ಅವರಲ್ಲಿ ಒಂದು ಒಳ್ಳೆತನ ಇದ್ರೆ ಖಂಡಿತ ಆಗುತ್ತೆ, ಆಗದೆ ಏನಿಲ್ಲ. ಕಾಯ್ಬೇಕು. ಆಮೇಲೆ ಸೆಲೆಕ್ಟ್ ಮಾಡೋದ್ ಬಿಡ್ಬೇಕು. ಇವ್ರು ಅಪ್ಪ ಅಮ್ಮ ತೋರಿಸ್ಲಿ,
ಮದುವೆ ಆಗ್ತೀನಿ ಅಂದ್ರೆ ಆಗುತ್ತೆ. ಹ್ಮ್ ಇವ್ರು ಹುಡುಗಿನ ನನ್ಗೆ ಹಂಗ್ ಬೇಕು ಹಿಂಗ್ ಬೇಕು ಅಂದ್ರೆ ಅದು ಕಷ್ಟ ಆಗುತ್ತೆ ಇವಾಗ. ಯಾಕಂದ್ರೆ ಹೆಣ್ಮಕ್ಳು ಇರೋದೇ ಕಡಿಮೆ. ಇವಾಗ ಹೆಚ್ಚು ಕಮ್ಮಿ ಆಗೋ ಸುಮಾರಾಗಿದ್ರು ಹೆಂಗ ಒಂದ್ ಸ್ವಲ್ಪ ಕಪ್ಪುಗೋ ಒಂದ್ ಸ್ವಲ್ಪ ಹೈಟ್ ಕಮ್ಮಿನೋ ಏನೋ ಒಂದೊಂದು ಇರ್ತದೆ ಕೊರತೆ, ಅಡ್ಜಸ್ಟ್ ಮಾಡ್ಕೊಂಡವ್ರೆ ಅವನೇ ಬಂದಿವ. ಈಗಿನ ಕಾಲದ ಹುಡುಗ ಹುಡುಗಿಗೂ ನಿಮ್ ಕಾಲದಲ್ಲಿದ್ದ ಹುಡುಗ ಹುಡುಗಿಗೂ ಏನೋ ಡಿಫ್ರೆನ್ಸ್ ಕಾಣಿಸ್ತಿದೆ ಅಣ್ಣ. ಈ ಜನರ ಸ್ವಾಭಿಮಾನ ಅಂತ ಬಂದ್ರೆ ಡ್ರೈವರ್ಸ್ ಯಾವ ತರ ಯೋಚನೆ ಮಾಡ್ತಾರೆ? ಸಂಸಾರ ನಡೆಸೋದಕ್ಕೆ ಜಾತಿ ಅನ್ನೋದು ಮುಖ್ಯ ಆಗುತ್ತಾ? ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು.